ಹಾಯ್ ಫ್ರೆಂಡ್ಸ್, ಇವತ್ತಿನ ಕತೆ ಕೇಳಿದ್ರೆ ನಿಮ್ಮ ಮೈ ಜುಮ್ ಎನ್ನೋದು ಗ್ಯಾರಂಟಿ. ನಮ್ಮ ಕಾಲೇಜಿನ ಲೈಬ್ರರಿಯನ್ ಮೇಡಮ್ ಎಲ್ಲರೂ ಹೋದ ಮೇಲೆ ನನಗೆ ಹಳೆ ಪುಸ್ತಕ ಕೊಟ್ಟು ನನ್ನ ಕೈಗೆ ಅವರ ಬೆರಳು ತಾಗಿಸಿ ನನ್ನ ಹತ್ರ ಬಂದು ಅವರ ಊರಿನ ಗುಟ್ಟಿನ ಬಗ್ಗೆ ಹೇಳಿದ್ರು. ಯಾಕೋ ಒಂಥರ ವಿಚಿತ್ರವಾದ ಸೆಳೆತ ಅನಿಸ್ತಿತ್ತು. ಮುಂದೆ ಏನಾಯ್ತು ಅಂತ ತಿಳ್ಕೋಬೇಕಾ? ಹಾಗಾದ್ರೆ ಈ ಕಥೆಯನ್ನ ಪೂರ್ತಿ ನೋಡಿ. ನಮ್ಮ ಕಾಲೇಜಿನ ಲೈಬ್ರರಿಯನ್ ಶಾರದಾ ಮೇಡಮ್ ನೋಡೋಕೆ ತುಂಬಾನೇ ಸೌಮ್ಯ ಸ್ವಭಾವದವರು. ಆದ್ರೆ ಅವರ ಕಣ್ಣುಗಳಲ್ಲಿ ಒಂಥರ ಆಳವಾದ ರಹಸ್ಯ ಅಡಗಿದ್ದ ಹಾಗೆ ಕಾಣಿಸ್ತಿತ್ತು. ಅವರು ಮಾತಾಡ್ಬೇಕಾದ್ರೆ ಅವರ ಧ್ವನಿ ತುಂಬಾನೇ ಮೃದುವಾಗಿರೋದ್ರಿಂದ ಎಲ್ಲರೂ ಗಮನ ಕೊಟ್ಟು ಕೇಳಿಸ್ಕೊಳ್ತಿದ್ರು. ಅವರು ಪುಸ್ತಕಗಳನ್ನ ಜೋಡಿಸೋ ರೀತಿ ಇದೆಯಲ್ಲ, ಒಂಥರ ತಾಳ್ಮೆಯನ್ನ ತೋರಿಸೋ ತರ ಇತ್ತು. ಒಂದು ಸಂಜೆ ಕಾಲೇಜು ಮುಗಿದ ಮೇಲೆ ಲೈಬ್ರರಿಯಲ್ಲಿ ಕೆಲವೇ ಜನ ಇದ್ರು. ನಾನು ಒಂದು ಹಳೆ ಪುಸ್ತಕ ಹುಡುಕ್ತಾ ಒಂದು ಕಡೆ ನಿಂತಿದ್ದೆ. ಆಗ ಶಾರದಾ ಮೇಡಮ್ ನನ್ನ ಹತ್ರ ಬಂದ್ರು. ಅವರ ಕೈಯಲ್ಲಿ ಒಂದು ದಪ್ಪನೆಯ ಪುಸ್ತಕ ಇತ್ತು. ಏನ್ ಹುಡುಕ್ತಾ ಇದ್ದೀಯಾ ತಮ್ಮ ಅಂತ ಕೇಳಿದ್ರು. ಅವರ ಧ್ವನಿಯಲ್ಲಿ ವಾತ್ಸಲ್ಯ ಇತ್ತು. ಒಂದು ಹಳೆ ಕತೆ ಪುಸ್ತಕ ಮೇಡಮ್ ಅಂದೆ. ನೋಡು, ನನ್ನ ಹತ್ರ ಒಂದು ಇದೆ, ಬೇಕಾ ಅಂತ ಆ ಪುಸ್ತಕವನ್ನು ನನಗೆ ಕೊಟ್ರು. ಆ ಪುಸ್ತಕ ತುಂಬಾನೇ ಹಳೆಯದಾಗಿತ್ತು. ಅದರ ರಟ್ಟು ಕೂಡ ಸ್ವಲ್ಪ ಹರಿದಿತ್ತು. ಥ್ಯಾಂಕ್ಸ್ ಮೇಡಮ್ ಅಂತ ಹೇಳಿ ಪುಸ್ತಕ ತಗೊಂಡೆ. ಅವರು ಪುಸ್ತಕ ಕೊಡ್ಬೇಕಾದ್ರೆ ಅವರ ಬೆರಳು ನನ್ನ ಕೈಗೆ ತಾಗಿತು. ಆ ಸ್ಪರ್ಶ ಒಂಥರ ತಣ್ಣಗೆ ಆದ್ರೂ ವಿಚಿತ್ರವಾದ ಅನಿಸಿಕೆ ಕೊಡ್ತಾ ಇತ್ತು. ನಿಂಗೆ ಹಳೆ ಕತೆಗಳು ಇಷ್ಟನಾ ಅಂತ ಕೇಳಿದ್ರು. ಹೌದು ಮೇಡಮ್ ಅಂದೆ. ಒಂದು ನಿಮಿಷ ಇಲ್ಲಿ ಕೂತ್ಕೋ, ನಾನು ನನ್ನ ಊರಿನ ಒಂದು ಗುಟ್ಟಿನ ಕತೆ ಹೇಳ್ತೀನಿ ಅಂತ ಹೇಳಿ ನನ್ನ ಪಕ್ಕದಲ್ಲಿದ್ದ ಕುರ್ಚಿಯಲ್ಲಿ ಕೂತ್ಕೊಂಡ್ರು. ಅವರ ಹತ್ತಿರ ಕೂತ್ಕೊಂಡಾಗ ಅವರ ಸೀರೆಯ ವಾಸನೆ ಒಂಥರ ಹಿತವಾಗಿ ಅನಿಸ್ತು. ಅವರು ಅವರ ಊರಿನ ಒಂದು ಹಳೆಯ ದೇವಸ್ಥಾನದ ಬಗ್ಗೆ ಹೇಳೋಕೆ ಶುರು ಮಾಡಿದ್ರು. ಆ ದೇವಸ್ಥಾನದಲ್ಲಿರೋ ಒಂದು ರಹಸ್ಯದ ಬಗ್ಗೆ, ಅಲ್ಲಿ ನಡೆಯೋ ವಿಚಿತ್ರವಾದ ಘಟನೆಗಳ ಬಗ್ಗೆಲ್ಲ ಹೇಳ್ತಾ ಇದ್ರು. ಅವರ ಕತೆ ಹೇಳ್ತಿದ್ರೆ ನನ್ನ ಮೈಯೆಲ್ಲ ಜುಮ್ ಎನ್ನುತ್ತಿತ್ತು. ಕತೆ ಹೇಳ್ಬೇಕಾದ್ರೆ ಅವರು ನನ್ನ ಕೈ ಹಿಡಿದುಕೊಂಡಿದ್ರು. ಅವರ ಹಿಡಿತ ತುಂಬಾನೇ ಬೆಚ್ಚಗಿತ್ತು. ಅವರ ಕತೆ ಮತ್ತು ಅವರ ಸ್ಪರ್ಶ ನನಗೆ ಒಂಥರ ವಿಚಿತ್ರವಾದ ಲೋಕಕ್ಕೆ ಕರ್ಕೊಂಡು ಹೋಗಿತ್ತು. ಕತೆ ಮುಗಿದ ಮೇಲೆ ನಾನು ಸುಮ್ಮನೆ ಅವರ ಕಡೆ ನೋಡ್ತಾ ಇದ್ದೆ. ಅವರ ಕಣ್ಣಲ್ಲಿ ಆ ಕತೆಯ ವಿಷಾದ ಇನ್ನೂ ಇತ್ತು. ನಂಬೋಕೆ ಕಷ್ಟ ಆದ್ರೂ ಇದು ನಿಜ ತಮ್ಮ ಅಂತ ಮೆಲ್ಲಗೆ ಹೇಳಿದ್ರು. ನಾನು ತಲೆ ಅಲ್ಲಾಡಿಸಿದೆ. ಅವರ ಕತೆ ನನ್ನ ಮನಸ್ಸಿನಲ್ಲಿ ಆಳವಾಗಿ ನಾಟಿತ್ತು. ಶಾರದಾ ಮೇಡಮ್ ಹೇಳಿದ ಆ ಗುಟ್ಟಿನ ಕತೆ ನನ್ನ ಮನಸ್ಸಿನಿಂದ ಹೋಗ್ತಿರ್ಲಿಲ್ಲ. ಅವರ ಮೃದುವಾದ ಮಾತುಗಳು, ಅವರ ಬೆಚ್ಚಗಿನ ಸ್ಪರ್ಶ ಎಲ್ಲವೂ ನನ್ನನ್ನ ಕಾಡ್ತವಿತ್ತು. ಮಾರನೇ ದಿನ ನಾನು ಲೈಬ್ರರಿಗೆ ಹೋದೆ. ಮೇಡಮ್ ಅವರ ಜಾಗದಲ್ಲಿ ಕೂತಿದ್ರು. ನನ್ನ ನೋಡ್ತಿದ್ದಂಗೆ ಒಂದು ಸಣ್ಣ ನಗು ಬೀರಿದ್ರು. ಬಂದ್ರಾ ತಮ್ಮ? ಆ ಕತೆ ಇಷ್ಟ ಆಯ್ತಾ ಅಂತ ಕೇಳಿದ್ರು. ತುಂಬಾ ಚೆನ್ನಾಗಿತ್ತು ಮೇಡಮ್ ಅಂದೆ. ಇವತ್ತು ಸ್ವಲ್ಪ ಫ್ರೀ ಇದ್ರೆ ನನ್ನ ಜೊತೆ ಕಾಫಿ ಕುಡಿಯೋಣ ಅಂತ ಕೇಳಿದ್ರು. ನನಗೆ ಸ್ವಲ್ಪ ಆಶ್ಚರ್ಯ ಆಯ್ತು. ಲೈಬ್ರರಿಯನ್ ಮೇಡಮ್ ನನ್ನ ಜೊತೆ ಕಾಫಿ ಕುಡಿಯೋಕೆ ಕರೀತಾ ಇದ್ದಾರಲ್ಲ ಅಂತ. ಆದ್ರೆ ನಾನು ಒಪ್ಪಿಕೊಂಡೆ. ನಾವು ಕಾಲೇಜು ಕ್ಯಾಂಟೀನ್ಗೆ ಹೋದ್ವಿ. ಅಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಮಾತಾಡ್ತಾ ಇದ್ವಿ. ಅವರು ಅವರ ಜೀವನದ ಬಗ್ಗೆ, ಅವರ ಆಸೆಗಳ ಬಗ್ಗೆಲ್ಲ ಹೇಳ್ಕೊಂಡ್ರು. ನಾನು ಕೂಡ ನನ್ನ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಹಂಚಿಕೊಂಡೆ. ಮಾತಾಡ್ತಾ ಇರಬೇಕಾದ್ರೆ ಅವರ ಕಣ್ಣಲ್ಲಿ ಒಂಥರ ಬೇಸರ ಕಾಣಿಸ್ತು. ನಾನು ಅವರ ಕೈ ಹಿಡಿದು ಸಮಾಧಾನ ಮಾಡಿದೆ. ಅವರು ನನ್ನ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರು. ಸ್ವಲ್ಪ ಹೊತ್ತು ಹಾಗೆ ಕೈ ಹಿಡ್ಕೊಂಡು ಕೂತ್ಕೊಂಡ್ವಿ. ಆ ಸ್ಪರ್ಶದಲ್ಲಿ ಒಂಥರ ಆತ್ಮೀಯತೆ ಮತ್ತು ಸಮಾಧಾನ ಇತ್ತು. ಕಾಫಿ ಕುಡಿದು ವಾಪಸ್ ಲೈಬ್ರರಿಗೆ ಬಂದ್ವಿ. ಅಂದಿನಿಂದ ನಮ್ಮ ನಡುವಿನ ಬಾಂಧವ್ಯ ಇನ್ನಷ್ಟು ಹತ್ತಿರವಾಯ್ತು. ಅವರು ನನ್ನನ್ನ ಕೇವಲ ವಿದ್ಯಾರ್ಥಿ ತರ ನೋಡದೆ ಒಬ್ಬ ಗೆಳೆಯನ ತರ ಕಾಣ್ತಾ ಇದ್ರು. ಕೆಲವೊಮ್ಮೆ ನಾನು ಪುಸ್ತಕ ಹುಡುಕ್ತಾ ಇದ್ರೆ ಅವರು ಬಂದು ಸಹಾಯ ಮಾಡ್ತಿದ್ರು. ಪುಸ್ತಕ ಕೊಡ್ಬೇಕಾದ್ರೆ ಅವರ ಬೆರಳು ನನ್ನ ಕೈಗೆ ತಾಗ್ತಾ ಇತ್ತು. ಆ ಸ್ಪರ್ಶ ನನಗೆ ಒಂಥರ ವಿಚಿತ್ರವಾದ ಖುಷಿ ಕೊಡ್ತಾ ಇತ್ತು. ದಿನಗಳು ಕಳೆದಂತೆ ಶಾರದಾ ಮೇಡಮ್ ಜೊತೆಗಿನ ನನ್ನ ಸ್ನೇಹ ಇನ್ನಷ್ಟು ಗಾಢವಾಯ್ತು. ಲೈಬ್ರರಿಗೆ ಹೋಗೋದು ನನಗೆ ತುಂಬಾನೇ ಇಷ್ಟ ಆಗ್ತಿತ್ತು. ಅವರ ಜೊತೆ ಮಾತಾಡೋದು, ಅವರ ಕತೆ ಕೇಳೋದು ನನಗೆ ಒಂಥರ ನೆಮ್ಮದಿ ಕೊಡ್ತಾ ಇತ್ತು. ಒಂದು ಮಧ್ಯಾಹ್ನ ಲೈಬ್ರರಿಯಲ್ಲಿ ಯಾರೂ ಇರಲಿಲ್ಲ. ನಾನು ಒಂದು ಪುಸ್ತಕ ಓದ್ತಾ ಕೂತಿದ್ದೆ. ಆಗ ಮೇಡಮ್ ನನ್ನ ಹತ್ರ ಬಂದ್ರು. ಅವರ ಕೈಯಲ್ಲಿ ಒಂದು ಸಣ್ಣ ಗಿಫ್ಟ್ ಇತ್ತು.
ಇದು ನಿಮಗೋಸ್ಕರ ಅಂತ ಹೇಳಿ ಆ ಗಿಫ್ಟ್ ನನಗೆ ಕೊಟ್ರು. ನನಗೆ ಆಶ್ಚರ್ಯ ಆಯ್ತು. ನನಗಾ ಮೇಡಮ್ ಅಂತ ಕೇಳ್ದೆ. ಹೌದು, ನೀನು ತುಂಬಾನೇ ಒಳ್ಳೆಯ ಹುಡುಗ ಅಂತ ಹೇಳಿದ್ರು. ನಾನು ಆ ಗಿಫ್ಟ್ ಓಪನ್ ಮಾಡ್ದೆ. ಅದರಲ್ಲಿ ಒಂದು ಸುಂದರವಾದ ಪೆನ್ ಇತ್ತು. ಥ್ಯಾಂಕ್ಸ್ ಮೇಡಮ್, ಇದು ತುಂಬಾನೇ ಚೆನ್ನಾಗಿದೆ ಅಂದೆ. ಅವರು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಕೈ ಹಿಡಿದ್ರು. ಅವರ ಸ್ಪರ್ಶ ತುಂಬಾನೇ ಬೆಚ್ಚಗಿತ್ತು. ನನಗೆ ನೀನು ತುಂಬಾನೇ ಇಷ್ಟ ತಮ್ಮ ಅಂತ ಮೆಲ್ಲಗೆ ಹೇಳಿದ್ರು. ಅವರ ಮಾತು ಕೇಳಿ ನನ್ನ ಹೃದಯ ಬಡಿತ ಜೋರಾಯ್ತು. ನಾನು ಅವರ ಕಡೆ ನೋಡ್ದೆ. ಅವರ ಕಣ್ಣಲ್ಲಿ ಒಂದು ರೀತಿಯ ಪ್ರೀತಿ ಕಾಣಿಸ್ತಾ ಇತ್ತು. ಆ ಪ್ರೀತಿ ಕೇವಲ ವಾತ್ಸಲ್ಯದ್ದಾಗಿತ್ತೋ ಅಥವಾ ಅದಕ್ಕಿಂತ ಹೆಚ್ಚೇನಾದ್ರೂ ಇತ್ತೋ ನನಗೆ ಗೊತ್ತಾಗ್ಲಿಲ್ಲ. ಮೇಡಮ್ ಅವರ ಆ ಮಾತು ನನ್ನ ಮನಸ್ಸಿನಲ್ಲಿ ಹೊಸ ಸಂಚಲನ ಉಂಟುಮಾಡಿತ್ತು. ಅವರ ಹತ್ತಿರ ಇರೋಕೆ ಮುಜುಗರ ಆಗ್ತಿದ್ರು, ಅವರನ್ನ ಬಿಟ್ಟು ಇರೋಕೆ ನನಗೆ ಸಾಧ್ಯವಾಗ್ತಿರ್ಲಿಲ್ಲ. ಅಂದಿನಿಂದ ಲೈಬ್ರರಿಯಲ್ಲಿ ನಮ್ಮ ಭೇಟಿಗಳು ಇನ್ನಷ್ಟು ವಿಶೇಷವಾಗಿದ್ವು. ಅವರ ನೋಟ, ಅವರ ಸ್ಪರ್ಶ, ಎಲ್ಲದರಲ್ಲೂ ಒಂದು ರೀತಿಯ ಆಕರ್ಷಣೆ ಕಾಣಿಸ್ತಾ ಇತ್ತು. ಒಂದು ಸಂಜೆ ಲೈಬ್ರರಿ ಕ್ಲೋಸ್ ಮಾಡೋ ಟೈಮ್ನಲ್ಲಿ ಅವರು ನನ್ನನ್ನ ಅವರ ಕ್ಯಾಬಿನ್ಗೆ ಕರೆದ್ರು. 1 ನಿಮಿಷ ಇಲ್ಲಿ ಬರ್ತೀರಾ ಅಂತ ಕೇಳಿದ್ರು. ನಾನು ಅವರ ಕ್ಯಾಬಿನ್ಗೆ ಹೋದೆ. ಅವರು ಎದ್ದು ಬಂದು ಬಾಗಿಲು ಹಾಕಿದ್ರು. ನನ್ನ ಹೃದಯ ಬಡಿತ ಜೋರಾಯ್ತು. ಅವರು ನನ್ನ ಹತ್ರ ಬಂದು ನಿಂತುಕೊಂಡ್ರು. ಅವರ ಕಣ್ಣಲ್ಲಿ ಒಂದು ರೀತಿಯ ಕಾತುರತೆ ಕಾಣಿಸ್ತಾ ಇತ್ತು. ನಾನು ಅವರ ಕಡೆ ನೋಡ್ದೆ. ಅವರ ಕಣ್ಣಲ್ಲಿ ಎಷ್ಟೋ ಭಾವನೆಗಳು ಮಿಳಿತವಾಗಿದ್ದವು. ಸ್ನೇಹ, ಪ್ರೀತಿ, ಆಕರ್ಷಣೆ ಎಲ್ಲವೂ ಒಂದರಲ್ಲೊಂದು ಬೆರೆತಂತಿತ್ತು. ಅವರು ನಿಧಾನವಾಗಿ ನನ್ನ ಹತ್ತಿರ ಬಂದ್ರು. ಅವರ ಉಸಿರಾಟ ನನ್ನ ಕೆನ್ನೆಗೆ ತಾಗ್ತಾ ಇತ್ತು. ನಾನು ಕಣ್ಣು ಮುಚ್ಚಿಕೊಂಡೆ. ಆ ಕ್ಷಣ ನಮ್ಮಿಬ್ಬರ ನಡುವಿನ ಅಂತರ ಕರಗಿ ಹೋಯ್ತು. ಗೆಳೆಯರೇ, ಲೈಬ್ರರಿಯನ್ ಮೇಡಮ್ ಜೊತೆಗಿನ ಆ ಅನಿರೀಕ್ಷಿತ ಭೇಟಿ ನನ್ನ ಜೀವನದಲ್ಲಿ ಒಂದು ಹೊಸ ಅನುಭವವನ್ನೇ ನೀಡಿತ್ತು. ಆ ಒಂದು ಕ್ಷಣ ನನ್ನ ಮನಸ್ಸಿನಲ್ಲಿ ಒಂದು ವಿಶೇಷವಾದ ನೆನಪಾಗಿ ಉಳಿದು ಹೋಯಿತು. ಇಂತಹ ಇನ್ನಷ್ಟು ಕುತೂಹಲಕಾರಿ ಕತೆಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಖ್ಯವಾದದ್ದು, ಈ ಕಥೆಯು ಕೇವಲ ಕಾಲ್ಪನಿಕವಾಗಿದ್ದು ಯಾರನ್ನೂ ನೋಯಿಸುವ ಅಥವಾ ಕೆಟ್ಟದಾಗಿ ಚಿತ್ರಿಸುವ ಉದ್ದೇಶವನ್ನು ಹೊಂದಿಲ್ಲ. ಇದು ಕೇವಲ ಕಥೆಯ ನಿರೂಪಣೆ ಅಷ್ಟೇ.